ಒಂದು 17 ತಿಂಗಳ ಸತತವಾಗಿ ದುಡ್ಡನ್ನು ಕೊಟ್ಟಿದ್ದೀವಿ. 2 ತಿಂಗಳ ಕಾರಣ ಕೊಡಿ ಯಾಕೆ ಅಂತ. ಅಲ್ಲ, ದೇರ್ ಮಸ್ಟ್ ಬಿ ಸಮ್. ಯು ಶುಡ್ ಗಿವ್ ದ ರೀಸನ್. ಆಯ್ತು, ನೀವು ಕೂತ್ಕೊಳ್ಳಿ, ಕೊಡ್ತಾ ಇರು. ಕ್ಲಿಯರ್ ರೀಸನ್ ಯು ಶುಡ್ ಗಿವ್ ದ ಕ್ಲಿಯರ್ ರೀಸನ್. ಉತ್ತರ ಹೇಳ್ತಾರೆ, ಸ್ವಲ್ಪ ಕೇಳಿ ಬಿಡ್ರಿ ಡಾಕ್ಟ್ರೆ. ಉತ್ತರ ಕೊಡ್ಲಿ. ಕೆಲವು ಸಂದರ್ಭದಲ್ಲಿ ಟ್ರೆಜರಿಯಲ್ಲಿ ಎಲ್ಲ ಕಡೆಯಿಂದ ಕಲೆಕ್ಷನ್ ಆಗ್ಬೇಕಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಬಹುದು. ಲೆಟ್ ಇಸ್ ಬಿ ವೆರಿ ಆನೆಸ್ಟ್. ಈಗ 2 ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರೇ, ಮುಂದೆ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ. ಮಂತ್ರಿಯವರು ಹೇಳಿದ್ದಾರೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇದ್ರಿಂದ ಅದನ್ನೇ ಸತ್ಯ ಅಂತ. ಅಲ್ಲ ಅಭಯ್ ಪ್ರಸಾದ್ ಒಂದೇ ನಿಮಿಷ ಪ್ರಶ್ನೆ ಅವ್ರದ್ದು. ಅರವಿಂದ್ ಒಂದೇ ನಿಮಿಷ ಮುಗೀತು. ಅಲ್ಲ ಕೂತ್ಕೊಳ್ಳಿ. ಆಯ್ತು, ಎಲ್ಲ ಗೊತ್ತಿದೆ. ನಮ್ ಬಜೆಟ್ ಅಲ್ಲಿ ಮಾತಾಡಿ. ಈಗ ನೌಕರ ಸರ್ ಬಜೆಟ್ ಅಲ್ಲಿ ಮಾತಾಡಿ. ಚರ್ಚೆಗೆ ಎಷ್ಟು ಕ್ವಶನ್ ಮಾತಾಡ್ತೀನಿ. ಬೇಕಲ್ಲ ರಾತ್ರಿನಲ್ಲಿ 1000 ಕೋಟಿ ಪೆಂಡಿಂಗ್ ಇದೆ. ಇಟ್ಸ್ ಅನ್ ಆಕ್ಟ್. ಕೇಂದ್ರ ಸರ್ಕಾರ ಕೊಟ್ಟೇ ಕೊಡ್ತಾರೆ. ತಿಂಗಳು ಕೊಡಕ್ಕೆ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ತಿಂಗಳು ಕೊಡಿ. ಆಯ್ತು, ಇಲ್ಲ ನಮ್ ಕೆಟ್ಟ ಹೆಸರು ಅವ್ರ ಚಿಂತೆ ಮಾಡ್ತಾ ಇದ್ದಾರೆ. ಚಿಂತೆಯನ್ನು ನಾವಿಲ್ಲಿ ಪ್ರತಿನಿಧಿ ಇದ್ದೀವಿ. ಜನರು ಸಮಸ್ಯೆ ತಗೊಂಡಿದ್ದಾರೆ. ನಿಮ್ ದುಡ್ಡಲ್ಲ ಇದು, ತಗೊಂಡಿದ್ದಾರೆ. ಬೈ ಎಲೆಕ್ಷನ್ ನಿಮ್ ಸ್ವಂತ ದುಡ್ಡಲ್ಲ. ತರಿಸಿ ಗೊತ್ತಿರ್ಲಿಲ್ಲ. ಪ್ರಶ್ನೆ ಕೇಳಿರೋದು ಇನ್ಯಾಕೆ ಕೇಳೋ ನಾವು ಇಲ್ಲಿ? ಉತ್ತರ ಇಲ್ಲ ಅಂತ ಹೇಳಿ. ಉದ್ದೇಶ ಏನು? ಒಂದು ಸರ್ಕಾರ ಕೂತ್ಕೊಳ್ಳಿ. ನಮ್ಗೆ ಗೊತ್ತಿದೆಯಲ್ಲ. ಅವರು ಹೇಳಿದ್ದಾರೆ ಪೆಂಡಿಂಗ್ ಇದೆ, ಕೊಡ್ತಾರೆ ಅಂತ ಹೇಳಿದ್ದಾರೆ. ಉತ್ತರ ಅವ್ರ ಪ್ರಶ್ನೆ ಬೆಲ್ಲದ್ ಮಾತಾಡಿ ನೀವು. ಸರ್ ಬಡ್ಜೆಟ್ ಆಯ್ತು, ಎಲ್ಲರಿಗೂ ಗೊತ್ತಿದೆ ಬಜೆಟ್ ಅಂತ ಹೇಳಿ. ಆಯ್ತು, ಬಡ್ಜೆಟ್ ಆಗಿದೆಯಾ? ಬೆಲ್ಲದ್ ನೆಕ್ಸ್ಟ್ ಕ್ವಶನ್. ನೀವು ಕ್ವಶನ್ಗೆ ನನಗೆ ಕ್ವಶನ್ ಕೊಡ್ತೇವೆ. ಯಾವ ಸಬ್ಜೆಕ್ಟ್ ಕೊಡ್ಬೇಕು ಇಲ್ಲಿ ಅದು ಮತ್ತೆ ಮಾತಾಡ್ತೀನಿ. ನೆಕ್ಸ್ಟ್ ಅಭಯ್ ಪ್ರಸಾದ್. ಅಭಯ್ ಪ್ರಸಾದ್ ಇಲ್ಲ, ಸ್ಪೆಸಿಫಿಕ್ ಆಗಿ ಉತ್ತರ ಕೊಡಲ್ಲ. ಗವರ್ನರ್ ಅಡ್ರೆಸ್ ಅಲ್ಲಿ ಫೈನಾನ್ಸ್ ಬಜೆಟ್ ಮಾತಾಡ್ಬೇಡಿ. ಕೊಡ್ತೀವಿ. ತಿಂಗಳು ಕೊಡಕ್ಕೆ ಸಮಸ್ಯೆ. ನೀವು ಸರ್ಕಾರ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳಲ್ಲಿ ನೀವು ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ 41% ಇಂದ 40% ಕೊಡ್ತಾ ಇಲ್ಲ ಹೇಳಿ. ಪ್ರಿಯಾಂಕಾ ಅವರ ಉದ್ದೇಶ ಅದೇ ಇದೆ. ನೀವು ಅದನ್ನು ಈಡೇರಿಸ್ತೀರಿ. ಮಾತಾಡಿ ಇಬ್ಬರು ಕೂತ್ಕೊಳ್ಳಿ. ನೀವು ಮಾತಾಡ್ಬೇಕು. ಆಯ್ತು, ಯಾಕೆ ಅವರು ಟ್ರೈ ಮಾಡ್ತಿದ್ದಾರೆ. ಆಯ್ತು, ಮಾತಾಡಿ. ಆಯ್ತು, ನೋಡಿ, ಕೆಲವೊಂದಕ್ಕೆ ಇಗ್ನೋರೆನ್ಸ್ ಇದೆ ಮದ್ದು. ನೀವು ಪ್ರತಿಯೊಂದು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತದೆ. ಕೆಲವೊಂದು ನಿರ್ಲಕ್ಷ್ಯ ವಹಿಸಿ. ಯಾವ್ದಕ್ಕೆ ಉತ್ತರ ಕೊಡ್ಬೇಕು ಅದಕ್ಕೆ ಮಾತ್ರ ಉತ್ತರ ಕೊಡಿ. ನಿರ್ಲಕ್ಷ್ಯವೇ ಎಲ್ಲದಕ್ಕೆ ಮದ್ದಂತ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಮಂತ್ರಿಗಳು ಏನಂತ ಹೇಳಿದ್ರು, ಸರ್ಕಾರದ ಬೊಕ್ಕಸದಲ್ಲಿ ತೊಂದರೆ ಆಗ್ತೈತಿ, ಹಾಗಾಗಿ
ನೀವು ನೀವು ಹೇಳಿದ್ದು. ಒಂದ್ ನಿಮಿಷ ನಿರ್ಲಕ್ಷ್ಯ ರೀ ನಾವು ಅದು ಕೇಳ್ತೀವಿ ಮತ್ತೆ ನಿರ್ಲಕ್ಷ್ಯ ಚರ್ಚೆ ಮಾಡು. ಮಾಡೋಂಥದ್ದ ಆಯ್ತು, ಮತ್ತೆ ಮಾತಾಡು. ಸಭಾಧ್ಯಕ್ಷರೇ ನಾವು ನಾನು ಹೇಳುವಂತದ್ದು ನಿಮ್ಗೆ ಬಜೆಟ್ ಅಲ್ಲಿ ನೀವು ಮಾತಾಡಿ, ನೀವು ಬಜೆಟ್ ಅಲ್ಲಿ ಮಾತಾಡಿ, ನೀವು ಬಜೆಟ್ ಅಲ್ಲಿ ಮಾತಾಡ್ಬೇಕು. ಇಲ್ಲ ಕಾಂಗ್ರೆಸ್ ಕ್ವಶನ್ ಇಲ್ಲ, ಕ್ವಶನ್ ಹಾಕ್ಲಿಕ್ಕಿಲ್ಲ ನಿಮ್ಗೆ ಕ್ವಶನ್ ಇಲ್ಲ. ಸದನ ಕ್ವಶನ್ ಬಜೆಟ್ ಮಾತಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಹೇಳೋದು ನಿಮ್ಮ ಅದೇ ರೀತಿ ಹೇಳೋದು. ಹಾಗಾಗಿ ಮಾತಾಡಿ, ಇಡೀ ಸದನ ಡಿಸ್ಟರ್ಬ್ ಮಾಡಿಕೊಂಡು ಸಭೆ ಹಾಳು ಮಾಡುವಾಗೆ ಇದಕ್ಕಿಂತ ಕೆಟ್ಟ ಶಬ್ದ ಹೇಳ್ತೇನೆ. ನಿಮ್ಮದು ತುಂಬಾ ಕ್ವಶನ್ ಎಷ್ಟು ಅಷ್ಟೇ ಮಾತಾಡ್ಬೇಕು. ಮತ್ತೆ ಅಲ್ಲಿ ಮಾತ್ರ ಏನ್ ಮಾತಾಡ್ಬೋದಾ? ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಡೋದು ನೀವು ಆಯ್ತು. ಎಲ್ಲ ಮಾತಾಡಿ ಕೂತ್ಕೊಳ್ಳಿ. ಕೋಟ್ರೆಡ್ಡಿ ಗಣೇಶ್ ಮಾತಾಡ್ತಾ ಇದ್ದೀರಾ ಮಂತ್ರಿ ಅವರೇ, ಯಾಕೆ ಮಂತ್ರಿ ಪ್ರಕಾರ ಮಂತ್ರಿ ಅವರೇ ನಿಮ್ಮ ಪ್ರಕಾರ ಏನ್ ಹೇಳಿದ್ದೀರಾ? ಯಾಕೆ ನೀವು ಒಂದ್ ನಿಮಿಷ ಮಂತ್ರಿ ಅವರೇ ನಿಮ್ಮ ಹತ್ರ ಉತ್ತರ ಇಲ್ಲ ಸ್ವಾಮಿ. ನಾನು ಹೇಳ್ತೀನಿ ಚಲೋ ಸ್ವಾಮಿ ಅವರೇ, ನಿಮ್ಮ ಬಜೆಟ್ ಅಲೋಕೇಶನ್ ಪ್ರಕಾರ ನೀವು ಮಾತಾಡಿ. ಅಭಯ ಪ್ರಸಾದ್ 24-25 ಮಾತಾಡಿ, ಬಜೆಟ್ ಅಲೋಕೇಶನ್ ಮಾತಾಡಿ. 28,000 ಬೆಲ್ಲ ನೀವು ಮಾತಾಡ್ಕೊಂಡು ನೆಕ್ಸ್ಟ್ ಕ್ವಶನ್. ಅಭಯ ಪ್ರಸಾದ್, ಅಭಯ ಪ್ರಸಾದ್ ರಿಲೀಸ್ ಮಾಡಿರೋದು ಅಭಯ ಪ್ರಸಾದ್ ಎಸ್ ಸಿ ಮಹದೇವ್ 622. ಅಭಯ ಪ್ರಸಾದ್ ಎಸ್ ಸಿ ಮಹದೇವ್ ಉತ್ತರ ಕೊಡಿ. ನಿಗದಿ ಮಾಡಿರುವಂತದ್ದು ಯಾವ್ದು ರೆಕಾರ್ಡ್ಗೆ ತಗಲ್ಸ್ಬೇಡಿ, ಏನು ರೆಕಾರ್ಡ್ಗೆ ತಗೊಳ್ಬೇಡಿ ಯಾವ್ದು ಕೂಡ. ತಿಂಗಳು ಕೊಡಕ್ಕೆ ಆಗಲ್ಲ ಅಂತ ಕೇಳ್ತಿರೋದು. ನೀವು ನಮ್ಮ ಪ್ರೊಟೆಕ್ಷನ್ ಬರಬೇಕು. ಮಂತ್ರಿಗಳಿಗೆ ನೀವು ಈ ಟೈಪ್ ಅಡ್ವೈಸ್ ಮಾಡಿದ್ರೆ ಮುಗಿತಾವ್ರಿ, ಎಲ್ಲ ಹಾರಿಸ್ಕೊಂಡು ಹೋಗ್ತಾರೆ. Okay, ಅದಕ್ಕೆ ದಯಮಾಡಿ ಅದನ್ನ ಆ type ಹೇಳ್ಬೇಡ್ರಿ. ಸಂತೋಷ್ ಲಾಡ್ ಅವರು ಅವ್ರೇನಂತ ಹೇಳಿದ್ರು ಉತ್ತರ ಕೊಡ್ಬೇಕಾರ ಸ್ವಲ್ಪ ಟ್ರೆಜರಿಯಲ್ಲಿ ಹೆಚ್ಚು ಕಡಿಮೆ ಆಗ್ತೈತಿ, ಹಂಗಾಗಿ ಡಿಲೇ ಮಾಡ್ತೇವೆ. ಟ್ರೆಜರಿನೇ ಏನು ಟ್ರೆಜರಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ, ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಹೇಳ್ತಾರೆ ಅಂತ ಕೇಳ್ತಾರೆ.